ಲಾಸ್ಟ್ 2 ವೀಕ್ಸ್ ಇಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾ ಇದೆ. ಆದ್ರೆ ಇವತ್ತು ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ಸ್ ಏನು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಈ GST ಅಲ್ಲಿ ಸ್ವಲ್ಪ ಚೇಂಜಸ್ನ ಕೂಡ ತಂದಿದ್ದಾರೆ. ಇದ್ರ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕಾಗಿರುತ್ತೆ. ಅದ್ರ ಜೊತೆಗೆ ಈ GST ಚೇಂಜಸ್ ಇಂದ ಯಾವ್ಯಾವ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ ಅಂತ ಸಮೇತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಮತ್ತೆ S&P ಗ್ಲೋಬಲ್ ಅವರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಸಮೇತ ಮಾತಾಡ್ಕೊಂಡು ಅದಾದ್ಮೇಲೆ ಲಾಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಮತ್ತೆ ಪುಟಿನ್ ಅವರು ಅಲಾಸ್ಕಾ ಅಲ್ಲಿ ಮೀಟ್ ಆಗ್ತಾರೆ ಅಂತ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಈ ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬಂದಿದೆ ಅಂತ ಸಮೇತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದಂತೂ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಕಂಪನೀಸ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ. ಇವನ್ನೆಲ್ಲ ಮಾತಾಡ್ಕೊಂತ ಇವತ್ತಿನ ಮಾರ್ಕೆಟ್ ನ್ಯೂಸ್ನ ಎಂಡ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 676 ಪಾಯಿಂಟ್ಸ್ ಗೇನ್ ಆಗಿ 81,273 ಕ್ಲೋಸ್ ಆಗಿದೆ. ನಿಫ್ಟಿ 245 ಪಾಯಿಂಟ್ಸ್ ಗೇನ್ ಆಗಿ 24,876 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 393 ಪಾಯಿಂಟ್ಸ್ ಗೇನ್ ಆಗಿ 55,734 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ ಆದರೆ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಮಿಡ್ ಕ್ಯಾಪ್ಸ್ ಆದರೆ ಎಬೋವ್ 1% ಪಾಸಿಟಿವ್ ಆಗಿದೆ. ಸ್ಮಾಲ್ ಕ್ಯಾಪ್ಸ್ ಆದರೆ ನಿಯರ್ಲಿ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ 2 ವೀಕ್ಸ್ ಇಂದ ನೋಡ್ಕೊಂಡ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬಂತು ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ ಮತ್ತೆ ಈ ಅಲಾಸ್ಕಾ ಮೀಟಿಂಗ್ ಇಂದ. ಆದ್ರೆ ಇವತ್ತು ನೋಡ್ಕೊಂಡ್ರೆ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋಗಿದೆ. ಮತ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೀವೇ ನೋಡಿದ್ರಲ್ಲ. ಇಷ್ಟು ದಿನ ಮಾರ್ಕೆಟ್ ನ್ಯೂಸ್ ಅಲ್ಲೆಲ್ಲ ನನ್ನ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದೆ. ಇವತ್ತು ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ಇದೇ ರೀಸನ್ಸ್ ಇಂದನೇ ನಾನು ಮಾರ್ಕೆಟ್ನ ಲಾಂಗ್ ಟರ್ಮ್ ಅಲ್ಲಿ ನೋಡಿ ಅಂತ ತುಂಬಾ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಹೇಳ್ತಾ ಇದ್ದಿದ್ದು ಇದೇ ಕಾರಣದಿಂದನೇ. ಮತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒನ್ ಡೇ ಗೇನ್ಸ್ ಎಷ್ಟಿದೆ ಅಂತ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್, ಇವತ್ತು ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೈನ್ ರೀಸನ್ ಏನು ಅಂತ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು ಇಂಡಿಪೆಂಡೆನ್ಸ್ ಡೇ ದಿನ ಮೇಜರ್ ಅನೌನ್ಸ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಈ ಇಂಡಿಪೆಂಡೆನ್ಸ್ ಡೇ ದಿನ ಈ ಸೆಗ್ಮೆಂಟ್ ರಿಲೇಟೆಡ್ ಆಗೆಲ್ಲ ಮೇಜರ್ ಅನೌನ್ಸ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಸೆಮಿಕಂಡಕ್ಟರ್ ರಿಲೇಟೆಡ್ ಆಗಿ, ನ್ಯೂಕ್ಲಿಯರ್ ಎನರ್ಜಿ ರಿಲೇಟೆಡ್ ಆಗಿ, ಅದಾದ್ಮೇಲೆ ನೆಕ್ಸ್ಟ್ ಜನ್ GST ರಿಫಾರ್ಮ್ಸ್, ಇದಂತೂ ತುಂಬಾನೇ ಇಂಪಾರ್ಟೆಂಟ್. ಈ GSTs ಅಲ್ಲಿ ಸ್ವಲ್ಪ ಚೇಂಜಸ್ನ ತಂದಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಮೇಡ್ ಇನ್ ಇಂಡಿಯಾ ಜೆಟ್ ಇಂಜಿನ್ಸ್ ಬಗ್ಗೆ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. PM ವಿಕಸಿತ್ ಭಾರತ್, ರೋಜ್ಗಾರ್ ಯೋಜನಾ, ಈ ತರ ತುಂಬಾನೇ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಅನೌನ್ಸ್ಮೆಂಟ್ ಬಗ್ಗೆ ಎಲ್ಲ ಸಪರೇಟ್ ಆಗಿ ಮಾತಾಡ್ಕೊಂತ ಹೋದ್ರೆ ತುಂಬಾನೇ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರತಿ ಅನೌನ್ಸ್ಮೆಂಟ್ ಅಲ್ಲೂ ಯಾವ್ಯಾವ ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತೆ ಅಂತ ನೀವಿಲ್ಲಿ ನೋಡ್ಬೋದು. ಫಸ್ಟ್ ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ಮೇಡ್ ಇನ್ ಇಂಡಿಯಾ ಜೆಟ್ ಇಂಜಿನ್ಸ್ ಅಲ್ಲಿ ಯಾವ್ಯಾವ ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತೆ ಅಂತ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. HAL, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ಸ್, ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್, ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್, ಕೊಚಿನ್ ಶಿಪ್ ಯಾರ್ಡ್, ಈ ತರ ತುಂಬಾನೇ ಡಿಫೆನ್ಸ್ ಕಂಪನೀಸ್ ಎಲ್ಲ ಇಲ್ಲೇ ಇದಾವೆ. ನೆಕ್ಸ್ಟ್, ಸೆಮಿ ಕಂಡಕ್ಟರ್ಸ್. ಈ ರೀಸೆಂಟ್ ಟೈಮಲ್ಲೇ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಅದರ ಜೊತೆಗೆ ರೀಸೆಂಟ್ ಆಗಿ ಕ್ಯಾಬಿನೆಟ್ ನೋಡ್ಕೊಂಡ್ರೆ 4,000 ಕೋಟಿ ಪ್ರಾಜೆಕ್ಟ್ನ ಕೂಡ ಅನೌನ್ಸ್ ಮಾಡಿದ್ರು. ಈ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾವ್ಯಾವ ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತೆ ಅಂತ ನೋಡ್ಕೊಂಡ್ರೆ ಕೈನ್ಸ್ ಟೆಕ್ನಾಲಜೀಸ್, ಡಿಕ್ಸಾನ್ ಟೆಕ್ನಾಲಜೀಸ್, CG ಪವರ್, ಟಾಟಾ ಎಲೆಕ್ಸಿ, ಇನ್ನ 2-3 ಕಂಪನೀಸ್ ಇದಾವೆ, ನೀವು ಇಲ್ಲೇ ನೋಡ್ಬೋದು. ಮತ್ತೆ ಗ್ರೀನ್ ಹೈಡ್ರೋಜನ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್, L&T, ONGC, ಗೈಲ್, NTPC, ಈ ತರ 5 ಕಂಪನೀಸ್ ಇದಾವೆ. ಅದಾದ್ಮೇಲೆ ಈ ನ್ಯೂಕ್ಲಿಯರ್ ಎನರ್ಜಿ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ HCC, BHEL, L&T, MTAR ಟೆಕ್ನಾಲಜೀಸ್. ಫ್ರೆಂಡ್ಸ್, ಇವಾಗ ಈ ತರ ಪ್ರತಿಯೊಂದು ಸೆಕ್ಟಾರ್ ರಿಲೇಟೆಡ್ ಆಗೂನು ಮಾತಾಡ್ಕೊಂತ ಹೋದ್ರೆ ವಿಡಿಯೋ ಲೆಂತ್ ತುಂಬಾನೇ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆನೆ ಶೇರ್ ಮಾಡ್ತೀನಿ. ಒಂದ್ಸಲ ಈ ಇಮೇಜ್ನ ನೋಡಿ. ಅದಾದ್ಮೇಲೆ ವಾಟ್ಸಪ್ ಚಾನಲನ್ನು ಈ ಇಮೇಜಸ್ನ ಶೇರ್ ಮಾಡ್ತೀನಿ, ಅಲ್ಲೂ ನೀವು ಚೆಕ್ ಮಾಡ್ಕೊಬೋದು. ಮತ್ತೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದ್ರೆ ಇವಾಗ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಇವತ್ತು ಬೆಳಿಗ್ಗೆ ಕರೆಕ್ಟಾಗಿ 7:30 ಆ ಟೈಮಲ್ಲೇನೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿದ್ದೆ. ಯಾವ್ಯಾವ ಸೆಕ್ಟರ್ನ ನೀವು ಫೋಕಸ್ ಮಾಡಬೇಕು ಅಂತ ಕೂಡ ಶೇರ್ ಮಾಡಿದ್ದೆ. ನೀವು ಯಾರಾದರೂ ವಾಟ್ಸಪ್ ಚಾನಲ್ನ ಟೈಮ್ ಟು ಟೈಮ್ ನೋಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅದಾದ್ಮೇಲೆ ಈ ರೀಸೆಂಟ್ ಟೈಮಲ್ಲಿ
ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತೆ ಈ ವಾಟ್ಸಪ್ ಚಾನಲ್ ನೋಡ್ಕೊಂಡ್ರೆ ಟೈಮ್ ಟು ಟೈಮ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಫೆಬ್ರವರಿ ಟೈಮಲ್ಲಿ ನೆನಪಿದ್ಯಾ, ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವ್ರು ನೋಡ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ನ ತಂದ್ರು. ಅದರಿಂದ ಈ FMCG ಸ್ಟಾಕ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಯಾಕಂದ್ರೆ ಕಮಿಂಗ್ ಟೈಮಲ್ಲಿ ಕನ್ಸಂಪ್ಷನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಈ ತರ ಟ್ಯಾಕ್ಸ್ ಕಟ್ಟಿಂದ ಅಂತ. ಆ ಟೈಮಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಇವತ್ತು ನೋಡ್ಕೊಂಡ್ರೆ ಈ GST ಅಲ್ಲಿ ಸ್ವಲ್ಪ ಚೇಂಜಸ್ನ ತಂದಿದ್ದಾರೆ. ಅದರಿಂದ ಕಂಪ್ಲೀಟ್ ಆಗಿ ತುಂಬಾ ಸೆಕ್ಟರ್ಸ್ಗೆ ಇದು ಅಡ್ವಾಂಟೇಜ್ ಆಗುತ್ತೆ ಅಂತ ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಅಲ್ಲಿ, ಅದರಲ್ಲೂ ಸ್ವಲ್ಪ ಕಂಪನೀಸ್ ನೋಡ್ಕೊಂಡ್ರೆ 5 to 10% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ಈ GST ಅಲ್ಲಿ ಸ್ವಲ್ಪ ಚೇಂಜಸ್ನ ತಂದಿದ್ದಾರೆ. ಫ್ರೆಂಡ್ಸ್, ಇವಾಗ ಇಂಡಿಯಾದಲ್ಲಿ GST ನೋಡ್ಕೊಂಡ್ರೆ ಪ್ರತಿ ಪ್ರಾಡಕ್ಟ್ ಮೇಲೂ 5%, 12%, 18%, 28% ಸ್ಲ್ಯಾಬ್ಸ್ ಅಲ್ಲೆಲ್ಲ ನಾವು GSTಸ್ನ ಪೇ ಮಾಡ್ತಾ ಇರ್ತೀವಲ್ಲ. ಇವಾಗ ಈ GST ಅಲ್ಲಿ ಸ್ವಲ್ಪ ಚೇಂಜಸ್ನ ತಂದಿದ್ದಾರೆ. ಇವಾಗ 4 ಸ್ಲ್ಯಾಬ್ಸ್ ಏನು ಬೇಡ, ಅದರಲ್ಲಿ 2 ಸ್ಲ್ಯಾಬ್ಸ್ ಇದ್ರೆ ಸಾಕು ಅಂತ ಗೌರ್ಮೆಂಟ್ ಇವಾಗ ಪ್ರಪೋಸ್ ಮಾಡಿದೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 5% ಮತ್ತೆ 18% GST ಸ್ಲ್ಯಾಬ್ಸ್ ಇದ್ರೆ ಸಾಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇದರಿಂದ ಹೆಂಗ್ ಬೆನಿಫಿಟ್ ಆಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ಮುಂಚೆ 12% ಸ್ಲ್ಯಾಬ್ ಅಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಬರ್ತಾ ಇದ್ವೋ ಆ ಪ್ರಾಡಕ್ಟ್ಸ್ ಅಲ್ಲಿ 99% ಪ್ರಾಡಕ್ಟ್ಸ್ ಎಲ್ಲ 5% ಸ್ಲ್ಯಾಬ್ ಅಂಡರ್ ಅಲ್ಲಿ ಬರುತ್ತೆ. ಮತ್ತೆ ಈ 28% ಸ್ಲ್ಯಾಬ್ ಅಂಡರ್ ಅಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಇದ್ವೋ ಆ ಪ್ರಾಡಕ್ಟ್ಸ್ ಎಲ್ಲ ಇವಾಗ 18% ಸ್ಲ್ಯಾಬ್ ಅಂಡರ್ ಅಲ್ಲಿ ಬರುತ್ತೆ. ಫ್ರೆಂಡ್ಸ್, ಇವಾಗ ಈ ತರ GSTನ ಕಮ್ಮಿ ಮಾಡೋದ್ರಿಂದ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಕನ್ಸಂಪ್ಷನ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಅದ್ರಲ್ಲೂ ನಮ್ಮ ಇಂಡಿಯಾ ನೋಡ್ಕೊಂಡ್ರೆ ಕನ್ಸಂಪ್ಷನ್ ಡ್ರಿವನ್ ಎಕಾನಮಿ ಅಲ್ಲ. ಅದರಿಂದ ಕಮಿಂಗ್ ಟೈಮಲ್ಲೂ ಕನ್ಸಂಪ್ಷನ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತಾನೆ ಮೋಸ್ಟ್ ಆಫ್ ದ ಈ ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಕನ್ಸಂಪ್ಷನ್ ಥೀಮ್ ಅಂತ ಮಾತಾಡ್ಕೊಂತಿದ್ದಂಗೆ ಫಸ್ಟ್ ಬರೋದೇನೆ FMCG ಪ್ರಾಡಕ್ಟ್ಸ್. ಇವತ್ತು ಈ FMCG ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದರಲ್ಲೂ ನೆಸ್ಲೆ ನೋಡ್ಕೊಂಡ್ರೆ ನಿಯರ್ಲಿ 6 to 7% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಹಿಂದೂಸ್ತಾನ್ ಯೂನಿಲಿವರ್, ಡಾಬರ್, ಬ್ರಿಟಾನಿಯಾ, ಮಾರಿಕೋ ಈ ತರ ತುಂಬಾನೇ FMCG ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಕನ್ಸಂಪ್ಷನ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಈ ಕಂಪನೀಸ್ನ ಫೋಕಸ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಕನ್ಸ್ಯೂಮರ್ ಡ್ಯೂರಬಲ್ಸ್. ಇದ್ರ ಅಂಡರಲ್ಲಿ ನೋಡ್ಕೊಂಡ್ರೆ ಇವಾಗ TV, ಫ್ರಿಜ್, AC ಈ ತರ ಪ್ರತಿಯೊಂದು ಹೋಮ್ ಅಪ್ಲಯನ್ಸಸ್ ಇರ್ತಾವಲ್ಲ, ಇವೆಲ್ಲ ಇದ್ರ ಅಂಡರಲ್ಲೇ ಬರ್ತವೆ. ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಪಾಪ್ಯುಲೇಷನ್ ತುಂಬಾನೇ ರ್ಯಾಪಿಡ್ ಆಗಿ ಗ್ರೋ ಆಗ್ತಾ ಇದೆ. ಅದರಿಂದ ಈ ಕನ್ಸ್ಯೂಮರ್ ಡ್ಯೂರಬಲ್ ಗೂಡ್ಸ್ಗೂ ಅದೇ ತರನೇ ಡಿಮ್ಯಾಂಡ್ ಇರುತ್ತೆ. ಮತ್ತೆ ಈ ಸಮ್ಮರ್ಸ್ ಅಲ್ಲಿ ನೋಡ್ಕೊಂಡ್ರೆ AC ರಿಲೇಟೆಡ್ ಆಗಿ ತುಂಬಾನೇ ಶಾರ್ಟೇಜಸ್ ನ ಕೂಡ ಫೇಸ್ ಮಾಡ್ತಾ ಇದೀವಿ. ಇವಾಗ ಅದ್ರ ಜೊತೆಗೆ ಈ GST ಕೂಡ ಕಟ್ ಮಾಡಿದಾರಲ್ಲ, ಅದರಿಂದ ಕಮಿಂಗ್ ಟೈಮಲ್ಲಿ ಈ ಪ್ರಾಡಕ್ಟ್ಸ್ ಎಲ್ಲ ಇನ್ನ ಸ್ವಲ್ಪ ಕಮ್ಮಿ ಪ್ರೈಸಸ್ಗೆ ಸಿಗುತ್ತೆ. ಅದರಿಂದ ಸಮೇತ ಈ ಕನ್ಸ್ಯೂಮರ್ ಡ್ಯೂರಬಲ್ ಸ್ಟಾಕ್ಸ್ ನೋಡ್ಕೊಂಡ್ರೆ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಈ ಸೆಗ್ಮೆಂಟ್ ಅಂಡರ್ ಅಲ್ಲಿ ಯಾವ್ಯಾವ ಸ್ಟಾಕ್ಸ್ ನ ಫೋಕಸ್ ಮಾಡಬೇಕು ಅಂತ ಅಂದ್ರೆ ಡಿಕ್ಸಾನ್ ಟೆಕ್ನಾಲಜೀಸ್, ಆಂಬರ್ ಎಂಟರ್ಪ್ರೈಸ್, ವೋಲ್ಟಾಸ್, ಹೆವೆಲ್ಸ್ ಇಂಡಿಯಾ, PG ಎಲೆಕ್ಟ್ರೋಪ್ಲಾಸ್ಟ್ ಈ ತರ ಇನ್ನ ತುಂಬಾನೇ ಕಂಪನೀಸ್ ಇದಾವೆ. ಈ ಕಂಪನೀಸ್ನೆಲ್ಲ ಫೋಕಸ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ FMEG ಅಂದ್ರೆ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನಿಕ್ ಗೂಡ್ಸ್. ಇದ್ರಂಡಲ್ಲಿ ನೋಡ್ಕೊಂಡ್ರೆ ವೈರ್ಸ್, ಕೇಬಲ್, ಲೈಟಿಂಗ್, ಫ್ಯಾನ್ಸ್, ಸ್ವಿಚ್ ಗೇರ್ಸ್ ಈ ತರ ತುಂಬಾನೇ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಇದಾವಲ್ಲ. ಇವಾಗ ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ಪಿಕಪ್ ಆದ್ರೆ ಆ ಟೈಮಲ್ಲಿ ಈ ಕಂಪನೀಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ನ ನೋಡ್ಬೋದು. ಜೊತೆಗೆ ಈ ಸಿಮೆಂಟ್ ಸ್ಟಾಕ್ಸ್ ಅಲ್ಲೂ ಅಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನಾದರೂ ಸ್ವಲ್ಪ ಗ್ರೋತ್ ಕಾಣಿಸಿದ್ರು ಈ ಸಿಮೆಂಟ್ ಕಂಪನೀಸ್ಗಂತೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದ ಈ FMEG ಅಂಡರ್ ಅಲ್ಲಿ ನೋಡ್ಕೊಂಡ್ರೆ ಹೆವೆಲ್ಸ್ ಇಂಡಿಯಾ, ಪಾಲಿಕ್ಯಾಬ್, ಫಿನೆಲೆಕ್ಸ್, KA ಇಂಡಸ್ಟ್ರೀಸ್, ವಿಗಾರ್ಡ್ ಈ ಕಂಪನೀಸ್ನ ಫೋಕಸ್ ಮಾಡಿ. ಮತ್ತೆ ಈ ಸಿಮೆಂಟ್ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ ಅಲ್ಟ್ರಾಟೆಕ್ ಸಿಮೆಂಟ್, ಅಂಬುಜಾ ಸಿಮೆಂಟ್, ಶ್ರೀ ಸಿಮೆಂಟ್, JK ಸಿಮೆಂಟ್, ACC ಸಿಮೆಂಟ್ ಈ ತರ ಸಿಮೆಂಟ್ ಕಂಪನೀಸ್ ಹೇಳ್ತಾ ಹೋದ್ರೆ ಇನ್ನ ತುಂಬಾನೇ ಇದಾವೆ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಬೇಕು. ಇವತ್ತು ಆಟೋ ಇಂಡೆಕ್ಸ್ ನೋಡ್ಕೊಂಡ್ರೆ ನಿಯರ್ಲಿ 5% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮಲ್ಲಿ ತುಂಬಾ ಸಲನೇ ಮಾತಾಡ್ಕೊಂಡ್ವಿ. ಇವಾಗ ಆಟೋಸ್ ರಿಲೇಟೆಡ್ ಆಗಿ ಡಿಮ್ಯಾಂಡ್ ನೋಡ್ಕೊಂಡ್ರೆ ತುಂಬಾನೇ ಕಮ್ಮಿ ಆಗ್ತಾ ಇದೆ. ಅದರಿಂದ ಸೇಲ್ಸ್ ಎಲ್ಲ ಡ್ರಾಪ್ ಆಗ್ತಾ ಇದಾವೆ. ಮತ್ತೆ ಆಟೋ ಸೆಕ್ಟರ್ ಅಲ್ಲೂ ಆಟೋ ಸ್ಟಾಕ್ಸ್ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದಾವೆ ಅಂತ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಆದ್ರೆ ಇವತ್ತು ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ನಿಯರ್ಲಿ 8 to 9% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಮತ್ತೆ ಇವತ್ತು ಟಾಪ್ ಗೇನರ್ ಲಿಸ್ಟ್ ನೋಡ್ಕೊಂಡ್ರೆ ಮೆಜಾರಿಟಿ ಸ್ಟಾಕ್ಸ್ ಎಲ್ಲ ಆಟೋ ಸೆಕ್ಟರ್ ಇಂದಾನೇ ಇದಾವೆ. ಇವತ್ತು ಮಾರುತಿ ಸುಜುಕಿ ನೋಡ್ಕೊಂಡ್ರೆ ನಿಯರ್ಲಿ 9% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಹೊಂಡೈ ಮೋಟಾರ್ಸ್ 8% ಇದೆ, TVS ಮೋಟಾರ್ಸ್ 6% ಇದೆ, ಹೀರೋ ಮೋಟಾರ್ ಕಾಪ್ ನಿಯರ್ಲಿ 6% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಆಟೋ ಕಾಂಪೋನೆಂಟ್ ಸ್ಟಾಕ್ಸ್ ಎಲ್ಲಾನು ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ಯಾವ್ದಾದ್ರು ಒಂದು 2 ವೀಲರ್ ಇದೆ ಅಂತಂದ್ರೆ ಆ 2 ವೀಲರ್ ಏನಾದ್ರು 350cc ಗಿನ್ನ ಕಮ್ಮಿ ಇದ್ರೆ ಇವಾಗ ಮುಂಚೆ 28% GST ನ ಪೇ ಮಾಡಬೇಕಾಯ್ತು. ಆದ್ರೆ ಇವಾಗ 18% GST ಅಂಡರ್ ಅಲ್ಲಿ ಬಂದಿದೆ. ಅದರಿಂದ ಈ 2 ವೀಲರ್ ಸ್ಟಾಕ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಇವತ್ತು TVS ಮತ್ತೆ ಹೀರೋ ಮೋಟಾರ್ ಕಾಪ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು.
ನೆಕ್ಸ್ಟ್ ಇವಾಗ ಈ ಕಾರ್ಸ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ 1200cc ಇಂಜಿನ್ ಇರುತ್ತಲ್ಲ, ಕಮ್ಮಿ ಇರೋ ಕಾರ್ಸ್ ಮೇಲೆ ನೋಡ್ಕೊಂಡ್ರೆ ಮುಂಚೆ 28% GST ನ ಕಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಅದು 18%ಗೆ ತಂದಿದ್ದಾರೆ. ಅಂದ್ರೆ ಕಮಿಂಗ್ ಟೈಮಲ್ಲಿ ಈ ಕಾರ್ ಪ್ರೈಸಸ್ ನೋಡ್ಕೊಂಡ್ರು ಇನ್ನ ತುಂಬಾನೇ ಕಮ್ಮಿ ಆಗುತ್ತೆ. ಅದರಿಂದ ಜನಗಳು ಇನ್ನ ತುಂಬಾನೇ ಕಾರ್ಸ್ ತುಂಬಾನೇ ಬೈ ಮಾಡ್ತಾರೆ. ಅದರಿಂದ ಈ ಕಾರ್ ಕಂಪನೀಸ್ಗೂ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಅಂತ ಇವತ್ತು ಮಾರುತಿ ಸುಜುಕಿ ಆಗಲಿ, ಮಹೀಂದ್ರಾ ಅಂಡ್ ಮಹೀಂದ್ರಾ ಆಗಲಿ, ಹೊಂಡೈ ಮೋಟರ್ಸ್ ಆಗಲಿ, ಈ ಕಂಪನೀಸ್ ಎಲ್ಲ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಮೋರ್ಗನ್ ಸ್ಟ್ಯಾನ್ಲಿ ಅವ್ರು ನೋಡ್ಕೊಂಡ್ರೆ ಈ GST ಕಟ್ಟಿಂದ 4 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ಇನ್ನೂ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಅದರಲ್ಲಿ ಮೊದಲನೇದಾಗಿ ಅಶೋಕ್ ಲೇಲ್ಯಾಂಡ್, ಐಷರ್ ಮೋಟರ್ಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಮಾರುತಿ ಸುಜುಕಿ ಈ 4 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ನೋಡೋಣ ಇನ್ನ ಕಮಿಂಗ್ ಟೈಮಲ್ಲಿ ಸೇಲ್ಸ್ ಏನಾದರೂ ತುಂಬಾ ಇನ್ಕ್ರೀಸ್ ಆದ್ರೆ ಇನ್ನ ಯಾವ ತರ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಈ ಸಿನ್ ಗೂಡ್ಸ್ ಇರುತ್ತಲ್ಲ, ಅಂದ್ರೆ ಟೊಬ್ಯಾಕೋ, ಪಾನ್ ಮಸಾಲ, ಇವಕ್ಕೆಲ್ಲ ಆದ್ರೆ 40% ಸ್ಲ್ಯಾಬ್ ಅಂಡರ್ ಅಲ್ಲೇನೆ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ಈ GST ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಇವಾಗ ಈ GST ಕಟ್ ಮಾಡಿದಾರಲ್ಲ, ಇದ್ರ ರಿಲೇಟೆಡ್ ಆಗಿ ಅನಲಿಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ, ಇವಾಗ GST ಕಟ್ ಮಾಡಿರೋದು ನೋಡ್ಕೊಂಡ್ರೆ ಇದು ನಮ್ಮ ಇಂಡಿಯನ್ ಎಕಾನಮಿಗೆ ತುಂಬಾನೇ ಪಾಸಿಟಿವ್ ಆಗಿರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಒಂದೇ ವರ್ಷದಲ್ಲೇನೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗೂ ಚೇಂಜಸ್ ನ ತಂದಿದ್ದೀರಾ. ಮತ್ತೆ RBI ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ GST ರಿಲೇಟೆಡ್ ಆಗೂ ಸ್ವಲ್ಪ ಚೇಂಜಸ್ ನ ತಂದಿರೋದಕ್ಕೆ ಇದು ನಮ್ಮ ಇಂಡಿಯನ್ ಎಕಾನಮಿಗೆ ತುಂಬಾನೇ ಪಾಸಿಟಿವ್ ಆಗಿರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದ್ರ ಜೊತೆಗೆ ಆಮ್ಕೆ ಗ್ಲೋಬಲ್ ಅವ್ರು ನೋಡ್ಕೊಂಡ್ರೆ ನಿಫ್ಟಿ 50 28,000ಗೆ ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್ ಇದ್ರ ಜೊತೆಗೆ ಈ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಏನಾದರೂ ನಮ್ಮ ಮಾರ್ಕೆಟಲ್ಲಿ ಇರಲಿಲ್ಲ ಅಂದರೆ ನಮ್ಮ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇತ್ತು. ನೋಡೋಣ ಇವಾಗ Q2 ಅಲ್ಲಿ ಸ್ವಲ್ಪ ಎಫೆಕ್ಟ್ ಇರ್ಬೋದೇನೋ. ಅದೇ ಈ Q3ಗೆಲ್ಲ ನೋಡ್ಕೊಂಡ್ರೆ ಈ ಎಲ್ಲ ಟ್ರಿಗರಿಂಗ್ ಪಾಯಿಂಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಆ ಕ್ವಾರ್ಟರಲ್ಲಿ ಎಲ್ಲ ಕಂಪನೀಸ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ Q3ನ ಫೋಕಸ್ ಮಾಡ್ತೀನಿ ಇವಾಗಿಂದ, ಯಾವ್ಯಾವ ಕಂಪನೀಸ್ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಅದರಲ್ಲೂ ಈ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ನೋಡಬೇಕು. ಇವಾಗ GST ಎಲ್ಲ ಯಾವಾಗಿಂದ ಅಪ್ಲಿಕಬಲ್ ಆಗುತ್ತೆ ಅಂತ ನೋಡ್ಕೊಂಡ್ರೆ ದಿವಾಲಿ ಆದ್ಮೇಲಿಂದ ಅಪ್ಲಿಕಬಲ್ ಆಗುತ್ತೆ. ಅವಾಗ ಈ ದಿವಾಲಿ ಸೇಲ್ಸ್ ಏನಾದರೂ ತುಂಬಾ ಇನ್ಕ್ರೀಸ್ ಆದ್ರೆ Q3 ಅಲ್ಲಿ ಗೊತ್ತಾಗುತ್ತೆ ಆ ಇಂಪ್ಯಾಕ್ಟ್ ಯಾವ ತರ ಇರುತ್ತೆ ಅಂತ. ನೋಡೋಣ Q3 ಅಲ್ಲಿ ಇದ್ರ ಬಗ್ಗೆ ಎಲ್ಲ ಮತ್ತೆ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ಇಂದಿನ ಗುರುವಾರ ನೋಡ್ಕೊಂಡ್ರೆ S&P ಗ್ಲೋಬಲ್ ಅವರು ನಮ್ಮ ಇಂಡಿಯನ್ ಲಾಂಗ್ ಟರ್ಮ್ ಕ್ರೆಡಿಟ್ ರೇಟಿಂಗ್ ನ BBB- ಇಂದ BBBಗೆ ತಂದಿದ್ದಾರೆ ಅಂತ ಮಾತಾಡ್ಕೊಂಡಿದ್ವಲ್ವಾ. ಅದಾದ್ಮೇಲೆ ನೆಕ್ಸ್ಟ್ ದಿನ ನೋಡ್ಕೊಂಡ್ರೆ ಈ ಬ್ಯಾಂಕ್ಸ್ ಮತ್ತೆ NBFCs ನ ಅಪ್ಗ್ರೇಡ್ ಮಾಡಿದ್ದಾರೆ. ಅಪ್ಗ್ರೇಡ್ ಮಾಡಿ ಇನ್ನೂ ಸ್ವಲ್ಪ ಕಂಪನೀಸ್ನೆಲ್ಲ ಪಿಕ್ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ SBI, HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಫಿನಾನ್ಸ್ ಇಷ್ಟು ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಯಾಕಂದ್ರೆ ಒಂದು ಎಕಾನಮಿ ಏನಾದರೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಬೇಕು ಅಂದ್ರೆ ಅದರಲ್ಲಿ ಮೈನ್ ಆಗಿ ಬ್ಯಾಂಕ್ಸ್ ರೋಲ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ಫಿನಾನ್ಸಿಂಗ್ ರಿಲೇಟೆಡ್ ಆಗಿ, ಕ್ರೆಡಿಟ್ ಫೆಸಿಲಿಟಿ ರಿಲೇಟೆಡ್ ಆಗಿ, ಲಿಕ್ವಿಡಿಟಿ ಕಂಡೀಷನ್ ರಿಲೇಟೆಡ್ ಆಗಿ ಈ ತರ ಹೇಳ್ತಾ ಹೋದ್ರೆ ತುಂಬಾನೇ ಟ್ರಿಗರಿಂಗ್ ಪಾಯಿಂಟ್ಸ್ ಎಲ್ಲ ಇರ್ತವೆ. ಅದರಿಂದ ಈ ಟಾಪ್ ಬ್ಯಾಂಕ್ಸ್ ಮತ್ತೆ NBFCs ನ ಪಿಕ್ ಮಾಡಿದ್ದಾರೆ. ಅದೇ ಕಾರಣದಿಂದನೇ ಇವತ್ತು ಈ ಬಜಾಜ್ ಫಿನಾನ್ಸ್ ನೋಡ್ಕೊಂಡ್ರೆ ಇವತ್ತು ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂದ್ರೆ, ಇವಾಗ ಲಾಸ್ಟ್ ವೀಕಲ್ಲಿ ಮಾತಾಡ್ಕೊಂಡಿದ್ವಿ US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ರಷ್ಯನ್ ಪ್ರೆಸಿಡೆಂಟ್ ಆದ ಪುಟಿನ್ ಅವರು ಅಲಾಸ್ಕಾಲ್ಲಿ ಮೀಟ್ ಆಗ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾನೇ ಜಾಸ್ತಿ ಇನ್ಫಾರ್ಮೇಶನ್ ಇದೆ. ಇವಾಗ ಈ ಮೀಟಿಂಗ್ ನೋಡ್ಕೊಂಡ್ರೆ 3 ಅವರ್ಸ್ ಕಂಟಿನ್ಯೂಸ್ ಆಗಿ ಮಾತಾಡಿದ್ದಾರೆ. ಮತ್ತೆ ಇವಾಗ ನಮ್ಮ ಮಾರ್ಕೆಟ್ಗೆ ಏನು ಇಂಪಾರ್ಟೆಂಟ್ ಇದೆಯೋ ಅದನ್ನ ಮಾತ್ರನೇ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಈ ಮೀಟಿಂಗ್ ಅಲ್ಲಿ ಯಾವುದೇ ತರ ಪೀಸ್ ಡೀಲ್ ಸೈನ್ ಆಗಿಲ್ಲ. ಅದಾದ್ಮೇಲೆ ಇವಾಗ ಇವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ನೋಡ್ಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಆಗಿ ನಡೆದಿದೆ. ಮತ್ತೆ ಇವಾಗ ಪೀಸ್ ಡೀಲ್ಗೆ ಸೈನ್ ಮಾಡಬೇಕು ಅಂದ್ರೆ ಪುಟಿನ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಉಕ್ರೇನ್ಗೆ ಸಂಬಂಧಪಟ್ಟಿರೋ 2 ಪ್ಲೇಸಸ್ ಇದೆ, ಆ 2 ಪ್ಲೇಸಸ್ ರಷ್ಯಾ ಅಂಡರ್ಗೆ ಬಂದ್ಬಿಟ್ರೆ ನಾನು ಪೀಸ್ ಡೀಲ್ಗೆ ಸೈನ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇಲ್ಲಿವರೆಗೂ ಅರ್ಥ ಆಯ್ತಾ? ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಈ ಉಕ್ರೇನ್ ಪ್ರೆಸಿಡೆಂಟ್ ಆದ ಜೆಲೆನ್ಸ್ಕಿ ಅವ್ರ ಜೊತೆ ಮೀಟಿಂಗ್ ಇದೆ. ಅದೇ ಟೈಮಲ್ಲೇನೆ ಇನ್ನ ಯುರೋಪಿಯನ್ ಕಂಟ್ರೀಸ್ ಏನಿದಾವೆ ಈ ಮೇನ್ ಲೀಡರ್ಸ್ ಎಲ್ಲ ಇರ್ತಾರಲ್ಲ, ಈ ಮೇನ್ ಲೀಡರ್ಸ್ ಜೊತೆ ಕೂಡ ಇವತ್ತು ಮೀಟಿಂಗ್ ಇದೆ. ನೋಡೋಣ ಈ ಮೀಟಿಂಗ್ ಅಲ್ಲಿ ಪುಟಿನ್ ಅವ್ರು ಕೇಳಿರೋ ತರ ಆ 2 ಪ್ಲೇಸಸ್ನ ರಷ್ಯಾ ಅಂಡರ್ ಕೊಡ್ತಾರಾ ಇಲ್ವಾ ಅಂತ. ಒಂದ್ ವೇಳೆ ಕೊಟ್ರೆ ಕಮಿಂಗ್ ಟೈಮಲ್ಲಿ ರಷ್ಯಾ ಮತ್ತೆ ಉಕ್ರೇನ್ ರಿಲೇಟೆಡ್ ಆಗಿ ಪೀಸ್ ಡೀಲ್ ಸೈನ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ನೋಡೋಣ ನಾಳೆ ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ ಇನ್ನ ಕಂಪ್ಲೀಟ್ ಆಗಿ. ಫ್ರೆಂಡ್ಸ್ ಇವಾಗ ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಯಾರಿಗಾದ್ರೂ ಯಾವ್ದಾದ್ರು ಪಾಯಿಂಟ್ ಅಲ್ಲಿ ಏನೇ ಒಂದು ಚಿಕ್ಕ ಡೌಟ್ ಇದ್ರೂ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಂದನ್ನು ಕ್ಲಿಯರ್ ಮಾಡ್ತೀನಿ. ಅದಾದ್ಮೇಲೆ ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು KSE ಇಂಟರ್ನ್ಯಾಷನಲ್ ಈ ಕಂಪನಿ ನೋಡಿಕೊಂಡ್ರೆ ಇಂಟರ್ಡೇ ಸೆಷನಲ್ಲಿ
ನಿಯರ್ಲಿ 8 to 9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವ್ರಿಗೆ 402 crores ವರ್ತ್ ಆಫ್ ಮಲ್ಟಿಪಲ್ ಆರ್ಡರ್ಸ್ ಬಂದಿದೆ. ಅದರಲ್ಲಿ ಈ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ 765 ಕಿಲೋವಾಟ್ಸ್ ಟ್ರಾನ್ಸ್ಮಿಷನ್ ಲೈನ್ ಪ್ರಾಜೆಕ್ಟ್ ಬಂದಿದೆ. ಮತ್ತೆ ಈ ಸಿವಿಲ್ ಬಿಸ್ನೆಸ್ ರಿಲೇಟೆಡ್ ಆಗೂ ಆರ್ಡರ್ ಬಂದಿದೆ. ಇದರಲ್ಲಿ ಹೈ ರೈಸ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ರಿಲೇಟೆಡ್ ಆಗಿ ಆರ್ಡರ್ ಬಂದಿರೋದು. ಮತ್ತೆ ಇವ್ರ ಕೇಬಲ್ ಅಂಡ್ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಬೋತ್ ಡೊಮೆಸ್ಟಿಕಲಿ ಮತ್ತೆ ಓವರ್ಸೀಸ್ಗೆ ಸಂಬಂಧಪಟ್ಟಿರೋ ಮಲ್ಟಿಪಲ್ ಆರ್ಡರ್ಸ್ ಬಂದಿದೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ RVNL ಅವ್ರ ಬಗ್ಗೆ ನೋಡ್ಕೊಂಡ್ರೆ ಇವ್ರಿಗೆ 178 crores ವರ್ತ್ ಆಫ್ ಆರ್ಡರ್ ಬಂದಿದೆ ಇರ್ಕಾನ್ ಇಂಟರ್ನ್ಯಾಷನಲ್ ಇಂದ. ಈ ಆರ್ಡರ್ ಏನಕ್ಕೋಸ್ಕರ ಅಂತ ನೋಡ್ಕೊಂಡ್ರೆ RVNL ಅವರು ಸಿಗ್ನಲಿಂಗ್ ಮತ್ತೆ ಟೆಲಿಕಮ್ಯುನಿಕೇಶನ್ ರಿಲೇಟೆಡ್ ಮೆಟೀರಿಯಲ್ಸ್ನ ಸಪ್ಲೈ ಮಾಡೋದಕ್ಕೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ 11 months ಅಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಬೇಕು ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ್ದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.